ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ಆರೋಗ್ಯ ಬಾಧೆ ಇದೆ, ಪ್ರಯಾಣದಲ್ಲಿ ತೊಂದರೆ ಇದೆ, ಕೃಷಿ ಭೂಮಿಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು, ವಿಷಜಂತುಗಳ ಭಯ ಇದೆ, ಸ್ತ್ರೀಯರಿಗೆ ಮಾನಸಿಕ ಒತ್ತಡ, ಖಿನ್ನತೆ, ಯೋಚನೆ ಮಾಡಿ ಸಾಕಾಗುತ್ತೆ. ಇಂಥದ್ದೊಂದು ಲಕ್ಷಣ ಇದೆ, ಹುಷಾರು. ಈ ದಿವಸ ಕೆಲಸದಲ್ಲಿ ಕಿರಿಕಿರಿನೇ ಇದೆ, ಅನಾನುಕೂಲ ಇದೆ. ಏನಪ್ಪ ಅಂದರೆ ಹಿರಿಯರ ಮಾರ್ಗದರ್ಶನ ಸಿಗುತ್ತೆ, ಅದರಿಂದ ಉತ್ತಮ ಮಾರ್ಗವೂ ಸಿಗುತ್ತೆ, ಇದು ಅನುಕೂಲ ಆಗುತ್ತೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ನೀವು ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಾಂದಿ ಇದ್ದರೆ ಸ್ವಲ್ಪ ಗಂಟಲು ಬಾಧೆ ಸೂಚಿಸುತ್ತೆ, ಹುಷಾರಾಗಿರಿ. ಈ ದಿವಸ ಬಂಧುಗಳ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ, ಜಗಳ ಕಲಹ, ಹಿರಿಯ ಬಂಧುಗಳ ಜೊತೆಗೆ ಜಗಳ ತವಾದೆ ಬಂದುಬಿಡುತ್ತೆ, ಅದು ತೊಂದರೆ ಮಾಡುತ್ತೆ, ಹುಷಾರು. ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಸರ್ಕಾರಿ ನೌಕರಿಲಿರೋರಿಗೂ ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಹಿರಿಯರಿಂದಾಗಿ ಸ್ವಲ್ಪ ತೊಂದರೆಗಳು, ಅವರ ಜೊತೆಗೆ ವಾದ, ಘರ್ಷಣೆ, ವಾಗ್ವಾದ ಇಂಥದ್ದೆಲ್ಲ ಇದೆ. ಹೀಗಾಗಿ ಅದು ಬೇಡ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ಹಲ್ಲು ನೋವು ಬರುತ್ತೆ, ಕಣ್ಣಿನ ಬಾಧೆ ಬರುತ್ತೆ. ಹೀಗಾಗಿ ಮುಖಕ್ಕೆ ಸಂಬಂಧಿಸಿರ್ತಕ್ಕಂತಹ ಭಾಗಗಳಲ್ಲಿ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಇನ್ನು ಈ ದಿವಸ ಸಹೋದರಲ್ಲಿ ಮನಸ್ತಾಪ, ಮನಸ್ಸಿಗೆ ಬೇಸರ ಆಗುವಂಥ ಘಟನೆ ನಡೆಯುತ್ತೆ ಮನೆಯಲ್ಲಿ, ಹೀಗಾಗಿ ಎಚ್ಚರ ಇರಲಿ. ಉಳಿದ ಹಾಗೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ವೀಕ್ ಆಗಿದೆ. ಏನೋ ದೈವಾನುಕೂಲದಿಂದ ಹಾಗೆ ಕೆಲಸ ಸಾಗುತ್ತೆ, ಯೋಚನೆ ಮಾಡಬೇಡಿ. ಆದರೆ ಈ ದಿವಸ ಇದರಿಂದ ಪಾರಾಗಲಿಕ್ಕೆ ನೀವು ಈ ದಿವಸ ತಪ್ಪದೇ ಶಿವ ಕವಚವನ್ನು ಕೇಳಿಸ್ಕೋಬೇಕು. ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನಾದರೂ ಮಾಡಿಸ್ಬೇಕು, ಎರಡರಲ್ಲಿ ಯಾವುದಾದ್ರೂ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಬಾಧೆ ಇದೆ, ಆರೋಗ್ಯ ಸ್ವಲ್ಪ ದೇಹ ಸುಸ್ತಾಗುತ್ತೆ, ಕುಸಿಯುತ್ತೆ, ಆ ಥರದ್ದೊಂದು ಲಕ್ಷಣ. ಮತ್ತು ಈ ದಿವಸ ಆಹಾರ ತೊಂದರೆ ಮಾಡ್ಕೊಳ್ತೀರಾ, ಹಣಕಾಸಿನ ತೊಂದರೆ, ಸ್ತ್ರೀಯರು ಸಂಗಾತಿಯ ವಿಚಾರದಲ್ಲಿ ಕುಟುಂಬದವರಿಗೆ ಯಾರಿಗೋ ಕೊಟ್ಬಿಟ್ಟು ಈ ರಾಡಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಮನೆಯವ್ರಿಗೆ ಇಷ್ಟ ಇರಲ್ಲ, ನೀವು ಕೊಟ್ಬಿಟ್ಟಿರ್ತೀರ, ಅದು ನಿಮಗೆ ರಣರಂಗ ಉಂಟು ಮಾಡುತ್ತೆ ಕುಟುಂಬದಲ್ಲಿ, ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು, ಸ್ತ್ರೀಯರಿಗೆ ಪುರುಷರಿಂದಾಗಿ ಪರಸ್ಪರ ವಿರೋಧಗಳು, ಘರ್ಷಣೆಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪ್ರಾರ್ಥನೆಗೆ ದಿವಸ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅದು ಎಲ್ಲದಕ್ಕೆ ಅನ್ವಯ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಉದರ ಬಾಧೆ, ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರು. ಅದರ ಹೊರತಾಗಿ ನಿಮಗೂ ಕೂಡ ತಲೆನೋವು, ಶಿರೋಬಾಧೆ ಕೂಡ ಇದೆ, ಕಾಲಿನ ಬಾಧೆ ಇದೆ. ಅಂತೂ ಈ ದಿವಸ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ತೊಡಗಿದೆ. ಇನ್ನು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲ ಆಗುತ್ತೆ. ವ್ಯಾಪಾರಿಗಳಿಗೆ ಹೆಚ್ಚಿನ ನಷ್ಟ ಸೂಚಿಸ್ತಾ ಇದೆ. ಅನುಕೂಲ ಇಲ್ಲ ಅಂತ ವ್ಯಾಪಾರ ಆಗ್ತಾ ಇರುತ್ತೆ, ಲಾಭ ಬರಬೇಕಲ್ಲ, ಹೀಗಾಗುತ್ತೆ, ವ್ಯಯ ಜಾಸ್ತಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಶಿವಕವಚವನ್ನು ನೀವು ಕೇಳಿಸ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಅತಿಯಾದ ವ್ಯಯ, ಮಕ್ಕಳ ಸಲುವಾಗಿ ಅತಿಯಾದ ವ್ಯಯವನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಲಾಭವೂ ಬರ್ತದೆ, ವಿದೇಶ ವಹಿವಾಟಿನ ಲಾಭ, ಈ ವೈದ್ಯಕೀಯ ಕ್ಷೇತ್ರದಿಂದ ಲಾಭ ಇತ್ಯಾದಿ ಲಾಭ ಇದೆ. ಆದರೂ ಈ ದಿವಸ ಏನೋ ಅಸಮಾಧಾನವೂ ಹೆಚ್ಚಾಗಿದೆ, ಸಂಗಾತಿಯಲ್ಲೂ ಅಷ್ಟು ಮನಸ್ತಾಪಗಳು, ಅವರ ಆರೋಗ್ಯದಲ್ಲಿ ಏರುಪೇರು, ಈ ಥರದ್ದೆಲ್ಲ ಇದೆ. ಈ ದಿವಸ ನವಧಾನ್ಯ ದಾನ ಮಾಡಿ ಈಶ್ವರ ಸನ್ನಿಧಾನಕ್ಕೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ರುದ್ರಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಈ ದಿನದ ಪಂಚಾಂಗದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.